ಬೆಂಗಳೂರಿನ ರೇವ್ ಪಾರ್ಟಿಯಲ್ಲಿ ಟಾಲಿವುಡ್ ನಟಿ ಹೇಮಾ ಇದ್ರ. ರೇವ್ ಪಾರ್ಟಿಯಲ್ಲೇ ಇದ್ದು ಆ ನಟಿ ಹೇಮಾ ಸುಳ್ಳು ಹೇಳಿದ್ರ. ಪಾರ್ಟಿಯಲ್ಲೇ ಇದ್ದು ಹೈದರಾಬಾದ್ನ ಕತೆ ಕಟ್ಟಿದ್ರ ತೆಲುಗು ನಟಿ. ಬೆಳಗಿನಿಂದಲೂ ಕೂಡ ರೇವ್ ಪಾರ್ಟಿ ಮೇಲೆ ರೇಡ್ ನಡೆದಂತಹ ಸಂದರ್ಭದಲ್ಲಿ ಟಾಲಿವುಡ್ ನಟಿ ಹೇಮಾ ಕೂಡ ಭಾಗಿಯಾಗಿರುವಂತಹ ಸುದ್ದಿ ಹರಿದಾಡ್ತಾ ಇದ್ದ ಸಂದರ್ಭದಲ್ಲಿ ತಾನು ಹೈದರಾಬಾದ್ನಲ್ಲೇ ಇರೋದಾಗಿ ತೆಲುಗು ನಟಿ ಹೇಮಾ ಸ್ಪಷ್ಟನೆ ಕೊಟ್ಟಿದ್ರು. ಆದರೆ ಈಗ ಫಾರ್ಮ್ ಹೌಸ್ನಲ್ಲಿ ನಟಿ ಹೇಮಾ ಇರುವ ಫೋಟೋ ಲಭ್ಯ ಆಗ್ತಾ ಇದೆ. ವಿಡಿಯೋ ಮಾಡಿದ ಡ್ರೆಸ್ನಲ್ಲೇ ಇರುವಂತಹ ತೆಲುಗು ನಟಿ ಹೇಮಾ. ಹಾಗಿದ್ರೆ ಮಾಧ್ಯಮಗಳ ದಿಕ್ಕು ತಪ್ಪಿಸುವುದಕ್ಕೆ ಫಾರ್ಮ್ ಹೌಸ್ನಲ್ಲೇ ವಿಡಿಯೋ ಮಾಡಿದ್ರ. ರೇವ್ ಪಾರ್ಟಿಯಲ್ಲೇ ಇದ್ದು ಹೈದರಾಬಾದ್ನಲ್ಲಿದ್ದೇನೆ ಎನ್ನುವ ಕತೆ ಕಟ್ಟಿದ್ರ. ನಾನು ಹೈದರಾಬಾದ್ನಲ್ಲಿದ್ದೇನೆ ಅಂತ ನಟಿ ಹೇಮಾರಿಂದ ನಾಟಕ ವಿಡಿಯೋ ಮಾಡಿ ಮಾಧ್ಯಮಗಳನ್ನ ಯಾಮಾರಿಸಲು ಯತ್ನಿಸಿದ್ದಾರೆ. ಹೇಮಾ ಬಿಟ್ಟ ವಿಡಿಯೋದಿಂದ ಅಭಿಮಾನಿಗಳಿಗೆ ಅನುಮಾನ. ವಿಡಿಯೋದಲ್ಲಿ ಹಾಕಿದಂತಹ ಡ್ರೆಸ್ನಲ್ಲೇ ತೆಲುಗು ನಟಿ ಹೇಮಾ ಇರುವಂತಹ ದೃಶ್ಯಗಳು ಲಭ್ಯ ಆಗಿದೆ. హాయ్ అండి, నేను ఎక్కడికి వెళ్ళలేదు. నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్. అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు. నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. ಬೆಂಗಳೂರಿನ ಹೊರವಲಯದ ಸಿಂಗೇನ ಅಗ್ರಹಾರದ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ರೇವ್ ಪಾರ್ಟಿ ನಿನ್ನೆ ರಾತ್ರಿ ನಡೀತಾ ಇತ್ತು. ಇದೀಗ CCB ಕೂಡ ನಿನ್ನೆ ರಾತ್ರಿಯಿಂದನೂ ಕೂಡ ರೇಡ್ ಮಾಡಿರುವಂಥದ್ದು. CCB ಅಧಿಕಾರಿಗಳು ರೇಡ್ ಮಾಡಿದ್ರು. ಆನಂತರ ಬೆಂಗಳೂರು ಗ್ರಾಮಾಂತರದ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಬಂದಿರುವಂಥದ್ದು. ಇವಾಗ ಆಲ್ರೆಡಿ ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ. ಒಟ್ಟು 101 ಜನ ಇವಾಗ ಏನು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಿ, ಇದೇ ಫಾರ್ಮ್ ಹೌಸ್ನಲ್ಲಿ ನಿನ್ನೆ ರಾತ್ರಿ ಒಂದು ರೇವ್ ಪಾರ್ಟಿ ನಡೀತಾ ಇತ್ತು. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಗಳು, ಸಿಂಥೆಟಿಕ್ ಡ್ರಗ್ಗಳು, MDMA ಡ್ರಗ್, ಹೀಗೆ ಸಾಕಷ್ಟು ಡ್ರಗ್ಗಳನ್ನು ಇಲ್ಲಿ ಬಳಸಲಾಗ್ತಾ ಇತ್ತು. ರಾತ್ರಿ ಎಲ್ಲವೂ ಕೂಡ ಪಾರ್ಟಿ ಆಗ್ತಾಯಿತ್ತು. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಆಂಧ್ರದ ಮೂಲದ ಪ್ರಭಾವಿಗಳು, ಸಿನಿಮಾ ರಂಗದವರು ಎಲ್ಲರೂ ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಒಟ್ಟು 101 ಮಂದಿ ಪ್ರಭಾವಿಗಳು ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿ ಕೆಲವೊಂದು ಪಾರ್ಟಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಇದೀಗ ವಿಜುವಲ್ಸಲ್ಲೂ ಕೆಲವೊಂದು ನೋಡ್ತಾ ಇರ್ಬೋದು. ರಾತ್ರಿ ಏನು ಅಲ್ಲಿ ನಾನ್ ವೆಜ್ ಇರ್ಬೋದು, ಮತ್ತು ಎಣ್ಣೆ ಬಾಟಲ್ ಅಂದರೆ ಡ್ರಿಂಕ್ಸ್, ಮದ್ಯವನ್ನು ಸೇವಿಸಿ ಇಟ್ಟಿರುವಂತಹ ಬಾಟಲು, ಮತ್ತು ಒಂದಷ್ಟು ಕೂಪನ್ಗಳು ಅಲ್ಲಿ 11, 12, 41 ಹೀಗೆ ಸಾಕಷ್ಟು ನಂಬರ್ಗಳನ್ನು ಬರೆದಿದ್ದಾರೆ. ಅದು ಯಾಕಾಗಿ ಅವರು ಕೋಡಾಗಿ ಬಳಸ್ತಿದ್ರೆ ಏನು ಅನ್ನೋದು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸಾಕಷ್ಟು ಸುಮಾರು 5 ಎಕರೆಯ ಫಾರ್ಮ್ ಹೌಸ್ ಇದು. ಇದೀಗ ಒಂದು ದೃಶ್ಯಗಳನ್ನು ಕೂಡ ಇದೀಗ ನೀವು ನೋಡ್ತಾ ಇದ್ದೀರಿ. ಸುಮಾರು 5 ಎಕರೆಯ ಒಂದು ಫಾರ್ಮ್ ಹೌಸ್ನಲ್ಲಿ ಈ ಒಂದು ಏನು ಡ್ರಗ್ ಪಾರ್ಟಿ ನಡೀತಾ ಇತ್ತು. CCB ಅಧಿಕಾರಿಗಳು ಕೂಡ ರಾತ್ರಿ ರೇಡನ್ನು ಮಾಡಿರುವಂಥದ್ದು. ಇನ್ನೂ ಕೂಡ ಪರಿಶೀಲನೆ ನಡೀತಾನೆ ಇದೆ. ಒಟ್ಟು 101 ಜನ, ಅದರಲ್ಲಿ 30 ಜನ ಮಹಿಳೆಯರು, 71 ಜನ ಪುರುಷರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸಾಕಷ್ಟು ಸಿನಿಮಾ ರಂಗದ, ಆಂಧ್ರದ, ತೆಲುಗಿನ ಸಿನಿಮಾ ರಂಗದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಾಗಿಯಾಗಿದ್ದರು. ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಮೆಡಿಕಲ್ ಆಗ್ತಾ ಇದೆ. ಮೆಡಿಕಲನ್ನು ಇಲ್ಲೇ ಮಾಡಲಾಗುತ್ತೆ. ಯಾಕಂದರೆ 101 ಜನರು ಇರೋದ್ರಿಂದ ಅವರನ್ನೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಕಷ್ಟ. ಹೀಗಾಗಿ ವೈದ್ಯರ ತಂಡವನ್ನು ಇಲ್ಲಿ ಕರೆದುಕೊಂಡು ಬಂದು ಒಂದಷ್ಟು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಅವ್ರ ಬಳಿ ಒಂದಷ್ಟು ಸ್ಯಾಂಪಲ್ಗಳನ್ನ ತೆಗೆದುಕೊಂಡು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮುಗಿಸ್ತಾರೆ. ಇದೀಗ ಬೆಂಗಳೂರು ಗ್ರಾಮಾಂತರದ SP ಮಲ್ಲಿಕಾರ್ಜುನ ಬಾಲದಂಡಿಯವರು ಕೂಡ ಇರುವಂಥದ್ದು. ಇನ್ನೂ ಕೂಡ ರೇಡ್ ಕಂಪ್ಲೀಟ್ ಆಗಿಲ್ಲ. 101 ಜನರ ಒಂದು ವೈದ್ಯಕೀಯ ತಪಾಸಣೆ ನಡೆಸಿದ ನಂತರ ಅವರೆಲ್ಲರನ್ನು ಕೂಡ ಆ ಒಂದು ರಕ್ತದ ಮಾದರಿ ಏನಿದೆ ಅದನ್ನು ಕಳಿಸ್ಕೊಡ್ತಾರೆ. ಅಂದರೆ ಕಳಿಸಿಕೊಟ್ಟು FSLಗೆ ಕಳಿಸ್ಕೊಟ್ಟು ಇದರಲ್ಲಿ ಡ್ರಗ್ ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಪೊಲೀಸರು ಮಾಡ್ತಾರೆ. ಒಟ್ಟಾರೆ ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗಿರೋವಂಥದ್ದು. ಅವರೆಲ್ಲರ ಒಂದು ವೈದ್ಯಕೀಯ ಪರೀಕ್ಷೆ ಬಾಕಿ ಇರುವಂಥದ್ದು. ರಾತ್ರೋರಾತ್ರಿ ಬೆಂಗಳೂರಿನ ಹೊರವಲಯದ ರೇವ್ ಪಾರ್ಟಿ ಇಡೀ ಒಂದು ಬೆಂಗಳೂರಿನಲ್ಲಿ ಯಾವ ರೀತಿ ಒಂದು ಡ್ರಗ್ ಸಪ್ಲೈ ಆಗ್ತಿದೆ ಅನ್ನೋದನ್ನು ತೋರಿಸುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇನ್ನೂ ಕೂಡ ಮೆಡಿಕಲ್ ಟೆಸ್ಟ್ ಬ್ಯಾಲೆನ್ಸ್ ಇದೆ. ಅದಾದ ನಂತರ FSLಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಂಡು ಕ್ರಮವನ್ನು ಪೊಲೀಸರು ಕೈಗೊಳ್ತಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.